ಹಾಯ್ ಎಲ್ಲರಿಗೂ ನಮಸ್ಕಾರ. ಜ್ಯೋತಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಕಡಲೆ ಬೀಜದ ಚಟ್ನಿ ಮಾಡ್ತಿದ್ದೀನಿ. ಇದು ಮಾಡೋದಕ್ಕೆ ನಾನು ಯಾವುದೇ ತೆಂಗಿನಕಾಯಿ ಯೂಸ್ ಮಾಡಿಲ್ಲ. ತೆಂಗಿನಕಾಯಿ ಇಲ್ದಲೇ ಕಡಲೆ ಬೀಜದ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ನೋಡೋಣ ಬನ್ನಿ. ಇದು ಮಾಡೋದಕ್ಕೆ ತುಂಬ ಐಟಮ್ಸ್ ಬೇಕಾಗಲ್ಲ. ಸೊ ನಾನಿಲ್ಲಿ ಕಡಲೆ ಬೀಜನ ಒಂದು ಕಪ್ಪಲ್ಲಿ ತೊಗೊಂಡಿದ್ದೀನಿ. ಸೊ 2 ಸ್ಪೂನ್ ಉರ್ಗಡ್ಲೆ, ಹಾಗೆ ಒಣಮೆಣ್ಸಿನ್ಕಾಯಿ ಒಂದು 5ರಿಂದ 6, ಕರಿಬೇವಿನ ಸೊಪ್ಪು ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ, ಹಾಗೆ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟು ಕಡಲೆ ಬೀಜನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದು ನೀವು ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು, ಟೈಮ್ ಜಾಸ್ತಿ ಬೇಕಾಗಲ್ಲ. ಒಂದು 5 to 10 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ರೋಸ್ಟ್ ಆದಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೇ ನಾನು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಆ್ಯಡ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಿಮಗೆ ಪೀನಟ್ ಚಟ್ನಿಲಿ 39 ಕ್ಯಾಲರಿ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ತುಂಬಾ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಕೂಡ ಇದೆ. ಸೊ ಇದು ರೋಸ್ಟ್ ಆಗಿದೆ ನೋಡಿ, ಕಡಲೆ ಬೀಜದ ಕಲರ್ ಚೇಂಜ್ ಆಗಿದೆ. ಸೊ ಇದು ಕಂಪ್ಲೀಟ್ ಕೂಲ್ ಡೌನ್ ಆದಮೇಲೆ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ನಾವು ತೊಗೊಂಡಿರುವಂತಹ ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಹಾಗೆ ಉರ್ಗಡ್ಲೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಿಮಗೆ ಎನರ್ಜಿ ಬಂದು 568.85 ಕ್ಯಾಲರೀಸ್ ಇದ್ದರೆ, ಫ್ಯಾಟ್ ಬಂದು 34.14 ಗ್ರಾಮ್ ಇರುತ್ತೆ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಬೇಕಾಗುತ್ತೆ. ಸೊ ನಿಮಗೆ ಟೋಟಲ್ ಕಾರ್ಬೋಹೈಡ್ರೇಟ್ ಬಂದು 39.5 ಗ್ರಾಮ್ ಇದ್ದರೆ, ಪ್ರೋಟೀನ್ ಬಂದು 19.8 ಗ್ರಾಮ್ ಇರುತ್ತೆ. ಸೊ ಇದೊಂದು ಡಯಟರಿ ಫೈಬರ್ ಫುಡ್ ಅಂತ ಕೂಡ ಹೇಳ್ಬೋದು. ನಾನು ಚಟ್ನಿ ಜೊತೆ ಅಕ್ಕಿ ರೊಟ್ಟಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿಗೆ ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ನೀರು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದೇ ಸಲ ನೀರು ಹಾಕ್ಕೊಂಡ್ರೆ ತೆಳ್ಳಗಾಗೋ ಚಾನ್ಸಸ್ ಕೂಡ ಇದೆ. ನಾನು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಅಕ್ಕಿ ರೊಟ್ಟಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿ ಮಾಡೋದು ಆ್ಯಕ್ಚುಲಿ ತುಂಬಾ ಈಸಿ. ಬಿಗಿನರ್ಸು ಬೇಗನೆ ಕಲ್ತ್ಕೊಬೋದು, ಯಾವುದೇ ತೊಂದರೆ ಇಲ್ದಂಗೆ. ಸೊ ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಜಾಸ್ತಿ ನೀರಾಗೂ ಮಾಡಿಬಿಡಿ. ಇನ್ ಕೇಸ್ ನೀವು ಹೆಂಚ ಮೇಲೆ ಡೈರೆಕ್ಟಾಗಿ ತಟ್ಟೋ ಹಾಗಿದ್ರೆ ಇನ್ನೊಂಚೂರು ಕನ್ಸಿಸ್ಟೆನ್ಸಿ ತೆಳುವಾಗಿ ಕಲಿಸ್ಕೊಳ್ಳಿ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಸೊ ಅಕ್ಕಿ ರೊಟ್ಟಿನ ಸುಮಾರು ರೀತಿಲಿ ಮಾಡ್ತಾರೆ. ಸೊ ನಾನು ಬಂದು ಡೈರೆಕ್ಟಾಗಿ ಲೈಕ್ ಪೇಪರ್ ಮೇಲೆ ತಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಜಾಸ್ತಿ ತೆಳು ಬರುತ್ತೆ. ಹೆಂಚ ಮೇಲೆ ತಟ್ಟಿದ್ರೂ ತೆಳುವೇ ಬರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಉಂಡೆ ಆಗಿ ಮಾಡ್ಕೊತೀನಿ. ಒಂದು ಚಪಾತಿ ಅದ ಉಂಡೆ ತೊಗೊತೀರಲ್ಲ, ಅದ ತೊಗೊಂಡ್ರೆ ಸಾಕು. ನಾನು ಕೈಗೆ ಒಂಚೂರು ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಬಿಕಾಸ್ ತಟ್ಟಬೇಕಾದ್ರೆ ತುಂಬಾ ಈಸಿ ಆಗುತ್ತೆ, ಕೈಗೆ ಅಂಟ್ಕೊಳ್ಳೋದಿಲ್ಲ. ನೀವು ಆಯಿಲ್ ಇಲ್ಲ ಅಂದರೆ ನೀರು ಬೇಕಾದರೂ ಹಾಕ್ಕೊಂಡು ತಟ್ಕೊಬೋದು. ಸೊ ನಾನಿಲ್ಲಿ ಒಂದು 5ರಿಂದ 6 ಉಂಡೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಪೇಪರ್ ಮೇಲೆ ತಟ್ಕೊತಿದ್ದೀನಿ. ನಿಮಗೆ ಅಂಗಡಿಯಲ್ಲಿ ಬೇಕಾದರೂ ಸಿಗುತ್ತೆ. ನಾನು ಆಯಿಲ್ ಕವರ್ನ ಕಟ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ತಟ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ನಾನಿಲ್ಲಿ ತಟ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ತಿನ್ನೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಮತ್ತು ಕಾರ್ಬ್ಸ್ ತುಂಬಾ ಇರುತ್ತೆ. ಇದು ಬಂದು ನಿಮಗೆ ಸೆಲೇನಿಯಮ್ ಮತ್ತು ಮೆಗ್ನೀಷಿಯಮ್ ರಿಚ್ ಆಗಿರುತ್ತೆ. ಇದೊಂದು ನ್ಯಾಚುರಲ್ ಆಗಿ ಆಂಟಿ ಆಕ್ಸಿಡೆಂಟ್ ಆ್ಯಕ್ಷನ್ ಅಂತ ಹೇಳ್ಬೋದು. ಇದು ಫ್ಯಾಟ್ ಸೆಲ್ಸ್ನ ಪ್ರಿವೆಂಟ್ ಮಾಡುತ್ತೆ ಅಕ್ಕಿ ರೊಟ್ಟಿ. ಸೊ ನೀವು ಅಕ್ಕಿ ರೊಟ್ಟಿನ ಬ್ರೇಕ್ಫಾಸ್ಟ್ ಅಥವಾ ನೈಟ್ಗೆ ಹೆಲ್ಪ್ ಮಾಡುತ್ತೆ. ಸೊ ನಾನೀಗ ಸ್ವಲ್ಪನೇ ತಗೊಂಡು ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಅಕ್ಕಿ ರೊಟ್ಟಿಲಿ ಕ್ಯಾಲೋರೀಸ್ ಲೋ ಇರುತ್ತೆ ಕಂಪೇರ್ಡ್ ಟು ವೈಟ್ ರೈಸ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕ್ಯಾಲರೀಸ್ ಜಾಸ್ತಿ ಇರುತ್ತೆ. ವೈಟ್ ರೈಸಲ್ಲಿ ಕಾರ್ಬ್ಸ್ ಕೂಡ ತುಂಬಾ ಇರುತ್ತೆ. ನೀವು ಇವೆರಡರಲ್ಲೂ ಚಾಯ್ಸ್ ತೊಗೊಂಡ್ರೆ ಅಕ್ಕಿ ರೊಟ್ಟಿ ಬೆಟರ್ ಅಂತ ಹೇಳ್ಬೋದು. ನಾನಿಲ್ಲಿ ಆಯಿಲ್ ಅಪ್ಲೈ ಮಾಡಿಕೊಂಡು ಸ್ವಲ್ಪನೇ ತಟ್ಕೊತಾ ಇದ್ದೀನಿ.
ಸೊ ನೀವು ಇನ್ನೂ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೂ ತಟ್ಕೊಬೋದು. ಸೊ ಇಲ್ಲ ಅಂದರೆ ನೀವು ಉಂಡೆ ಚಪಾತಿ ಅದಕ್ಕೇ ಅಕ್ಕಿ ಹಿಟ್ಟನ್ನು ಕಲಿಸ್ಬಿಟ್ಟು ಬೇಕಾದ್ರೆ ಉಂಡೆ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಚಪಾತಿ ಟೈಪೇ ಲಟ್ಟಿಸ್ಕೊಬೋದು. ಅದು ಇನ್ನೊಂದು ಟೈಪಲ್ಲೂ ಮಾಡ್ತಾರೆ. ಇದು ಅಕ್ಕಿ ರೊಟ್ಟಿನೂ ನಿಮಗೆ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಪೋರ್ಷನಲ್ಲಿ ಅಕ್ಕಿ ರೊಟ್ಟಿ ಸರ್ವ್ ಮಾಡ್ತೀರ ಆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ಹೆಂಚನ್ನ ಕಾಯಕ್ಕಿಟ್ಟಿದ್ದೆ. ಸೊ ಹೆಂಚು ಕಾದಿದೆ. ಹೆಂಚು ಕಾದಾದಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ. ನಾನು ಚಪಾತಿ ಮತ್ತು ರೊಟ್ಟಿನೂ ಇದೇ ಹೆಂಚಲ್ಲೇ ಮಾಡ್ಕೊತೀನಿ. ಸೊ ಇಲ್ಲ ಅಂದರೆ ನೀವು ಕ್ಯಾಸ್ಟ್ ಐರನ್ ಹೆಂಚು ಕೂಡ ಯೂಸ್ ಮಾಡ್ಬೋದು. ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನೀಗ ಅಕ್ಕಿ ರೊಟ್ಟಿನ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಆದಮೇಲೆ ರೊಟ್ಟಿ ಮೇಲಿರೋ ಕವರನ್ನ ತೆಗಿತೀನಿ. ಸೊ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಕವರ್ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ, ಕಚ್ಕೊಂಡ್ಬಿಡುತ್ತೆ. ಸೊ ನೀವು ಆದಷ್ಟು ಅಂಗಡಿಯಲ್ಲಿ ಸಿಗುತ್ತೆ ವ್ಯಾಕ್ಸ್ ಪೇಪರ್, ಮೇ ಬಿ ಅದಿರ್ಬೋದು. ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲಾಸ್ಟಿಕ್ ಸುಡೋ ಚಾನ್ಸಸ್ ಇರೋದ್ರಿಂದ ಅವಾಯ್ಡ್ ಮಾಡಿ. ಸೊ ಈಗ ಒಂದು ಸೈಡ್ ಬೆಂದಿದೆ. ಸೊ ಈಗ ನಾನು ಇದನ್ನು ಇನ್ನೊಂದು ಕಡೆನೂ ಬೇಯಿಸ್ಕೊತೀನಿ. ನೀವು ಸೇಮ್ 1 to 3 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ. ನೀವು ಬೇಡ ಅಂದರೆ ಕೈಯಲ್ಲೇ ನೀರು ಕೂಡ ಹಾಕ್ಕೊಬೋದು. ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಸಾಕು. ಇದೇ ಥರ ನೀರು ಹಾಕ್ಕೊಂಡು ಕೂಡ ಮಾಡ್ಕೊಬೋದು. ನೋಡಿ ಹಿಂದೆ ಪೋರ್ಷನ್ನು ಸ್ವಲ್ಪ ಬೆಂದಿದೆ. ಸೊ ಫ್ರಂಟ್ ಪೋರ್ಷನ್ ಕೂಡ ನಾನು ಅದೇ ಇದರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನಿಮಗೆ ರೈಸ್ ಬಂದು ಬೇಗನೆ ಡೈಜೆಸ್ಟ್ ಆಗುತ್ತೆ, ಬಿಕಾಸ್ ಹೆವಿ ಅನಿಸೋದಿಲ್ಲ. ಇದು ನೋಡ್ಕೊಂಡು ಪೋರ್ಷನಲ್ಲಿ ಹೀಟ್ ಮಾಡಿದ್ರೆ ನಿಮಗೆ ತುಂಬಾ ಯೂಸಸ್ ಇರುತ್ತೆ. ಸೊ ಈಗ ಅಕ್ಕಿ ರೊಟ್ಟಿ ಪ್ರಿಪೇರ್ ಆಗಿದೆ. ನಾನು ಮಿಕ್ಕಿರೋ ರೊಟ್ಟಿನೂ ಕೂಡ ಇದೇ ಥರ ಬೇಯಿಸ್ಕೊತಾ ಇದ್ದೀನಿ. ಸೊ ನೋಡಿ ಹೆಂಚು ಮೇಲೆ ಯಾವ ರೀತಿ ಹೊಗೆ ಬರ್ತಿದೆ ಅಂತ. ಸೊ ನಾನೀಗ ಇನ್ನೊಂದು ತಟ್ಕೊಂಡು ಇಟ್ಕೊಂಡಿದ್ದೆ ರೊಟ್ಟಿನ. ಸೊ ಅದನ್ನು ಕೂಡ ನಾನು ಹೆಂಚು ಮೇಲೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೀವು ಯಾವ ಥರ ಬೇಕಾದರೂ ಬೇಯಿಸ್ಕೊಬೋದು, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಅಕ್ಕಿ ರೊಟ್ಟಿಗೆ ನಾನು ಚಟ್ನಿ ಮಾಡಿದ್ದೆ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಥ್ಯಾಂಕ್ಸ್.